ಟೆನ್ಷನ್ ಅಂದರೆ ದುಡ್ಡು ಹಾಕ್ಸಿದ್ನಲ್ಲ ಸರ್ ಕರ್ಕೊಂಬಂದು, ಆದರೂ ಟೆನ್ಷನ್ ಅಷ್ಟೇ. ಬಟ್ ನಾನು ಮೊದಲೇ ಹೇಳಿದ್ನಲ್ಲ, ಈ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲೋ ಒಂದು ಕಡೆ ನನಗೆ ಹೆಸರು ಆಗೇ ಆಗುತ್ತೆ ಅಂತ ನಾನು ನಿಮಗೆ ವೆರಿ ಕಾನ್ಫಿಡೆಂಟಾಗಿ ಹೇಳಿದ್ದೆ. ಪ್ರೊಡ್ಯೂಸರಿಗೆ ದುಡ್ಡಾಗುತ್ತಾ ಇಲ್ವೋ ಅನ್ನೋದು ಅಷ್ಟೇ ಟೆನ್ಷನ್ ಇದ್ದಿದ್ದು. ಬಟ್ ಇವಾಗ ರೆಸ್ಪಾನ್ಸ್ ನೋಡಿದ್ಮೇಲೆ ತುಂಬ ಖುಷಿ ಆಗ್ತಾ ಇದೆ. ಸೊ ಅದೇ ಸರ್ ಹೇಳ್ದಂಗೆ ನಾವು ಇವು ಶುಕ್ರವಾರ ರಿಲೀಸ್ ಮಾಡಿದಾಗ ಎಲ್ಲ ಮಾಲಲ್ಲೂ, ಈಗ ಒರೈನಲ್ಲಾಗಲಿ, ವೈಷ್ಣವಿಲಾಗಲಿ, ಮಂತ್ರಿಲಾಗಲಿ, ರಾಕ್ ಲೈನಲ್ಲಾಗಲಿ ಎಲ್ಲ ಕಡೆ ನಮ್ಗೆ ಒಂದೇ ಶೋ ಕೊಟ್ಟಿದ್ದು. ಸೊ ಶನಿವಾರ ಭಾನುವಾರ ಕಲೆಕ್ಷನ್ಸ್ ನೋಡಿ ಸೋಮವಾರದಿಂದ ಈಗ ಎಲ್ಲ ಕಡೆ ಆಲ್ಮೋಸ್ಟ್ 2, 3, 4 ಶೋಸ್ ಕೊಟ್ಟಿದ್ದಾರೆ ಸರ್. ನಿಮಗೆ ಗೊತ್ತು, PVR, ಐನಾಕ್ಸ್ ಅವ್ರು ಆದ್ರೆ ಕಲೆಕ್ಷನ್ಸ್ ಇಲ್ಲ ಅಂದ್ರೆ ಶೋಸ್ನೇ ತೆಗ್ದಾಕ್ಬಿಡ್ತಾರೆ. ಆ್ಯಡ್ ಮಾಡೋದೆಲ್ಲ ದೂಸರ ಮಾತು. ಬಟ್ ಇವಾಗ 3-4 ಶೋಸ್ ಆ್ಯಡ್ ಮಾಡಿದ್ದಾರೆ ಅಂದ್ರೆ, ಸೊ ನೀವೇ ಒಂದು ಇದು ಮಾಡಬೇಕು ಸಿನಿಮಾ ಹೇಗೆ ನಡೀತಾ ಇದೆ ಅಂತ. ಹಾಂ ಸರ್, ಇನ್ನೂ ಒಂದು ವಾರ ಆದರೆ ನಿರ್ಮಾಪಕರು ಸೇಫ್. ಈಗ ಒಂದು ಅರ್ಧ ಸೇಫ್ ಆಗಿದ್ದಾರೆ. ಇನ್ನೊಂದು ವಾರ ಸಿನಿಮಾ ಇದೇ ಟ್ರೆಂಡಲ್ಲಿ ನಡೆದ್ರೆ 100% ಸೇಫ್ ಆಗ್ತಾರೆ. ಅದಾದ್ಮೇಲೆ ಮಾಮೂಲಿ OTT ಸ್ಯಾಟಿಲೈಟಲ್ಲೆಲ್ಲ ಅವ್ರ ಪ್ರಾಫಿಟೇ 100%. ಸರ್ ಪರ್ಟಿಕ್ಯುಲರ್ ಆಗಿ ಇಂಟರ್ವಲ್ ಬ್ಲಾಕ್ ಬರುತ್ತಲ್ಲ, ಅಪ್ಪ ಮಗಂದು ಸೀನು, ಅದು ವಾಪಸ್ ಊರಿಂದ ಬೆಂಗಳೂರಿಗೆ ಬರೋ ಸೀನು, ಅದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬರು ಕನೆಕ್ಟ್ ಆಗ್ತಾ ಇರೋ ಸೀನು. ಸೊ ಆ ಸೀನಿಂದ ನನಗೆ ಎಲ್ಲರೂ ತುಂಬ, ಯಾಕೆಂದರೆ ನಾನು ಇನ್ಸ್ಟಾ DMs ಅಲ್ಲಾಗಲಿ, ಸೋಷಿಯಲ್ ಮೀಡಿಯಾದಲ್ಲಾಗಲಿ ಎಲ್ಲೇ ಮೀಟ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ಸೀನ್ ಬಗ್ಗೆ. ಆಮೇಲೆ ಕಾಮಿಡಿ ಆಗಂತೂ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಬಂದಿದ್ರು, ಕಾಮಿಡಿ ಸಿನಿಮಾ ಮಾಡಿರ್ತಾರೆ ಅಂತ. ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಿದ್ದು ಆ ಎಮೋಷನ್ಸ್ ಬಗ್ಗೆ. ಅದನ್ನ ನೋಡಿ ಇವಾಗ ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ಅದು ಒಂದು ಖುಷಿ ಕೊಡ್ತಾ ಇದೆ. ನೆನ್ನೆ ಕೂಡ ರಾಜ್ ಕಪ್ಗೆ ಹೋಗಿದ್ದೆ, ಅಲ್ಲಿ ಇಂಡಸ್ಟ್ರಿಯವರು ಮಾತಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ಅಂದರೆ ದೊಡ್ಡ ಸ್ಟಾರ್ ಆ್ಯಕ್ಟರ್ಸು, ದೊಡ್ಡ ಸಪೋರ್ಟಿಂಗ್ ಆ್ಯಕ್ಟರ್ಸು, ತುಂಬ 20-25 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು. ಅವ್ರನ್ನ ಯಾವತ್ತೂ ನಾವು ಪರ್ಸ್ನಲ್ ಆಗಿ ಮೀಟೇ ಮಾಡಿಲ್ಲ. ಅವರೇ ಕರೆದ್ಬಿಟ್ಟು ಒಳ್ಳೆ ಸಿನಿಮಾ ಮಾಡಿದಿರಂತೆ, ಎಲ್ಲ ನ್ಯೂಸ್ ಬರ್ತಾ ಇದೆ, ಇದು ಮುಗ್ದಿದ ತಕ್ಷಣ ನೋಡ್ತೀವಿ, ಇಂಡಸ್ಟ್ರಿ ತುಂಬ ಇದ್ರಲ್ಲಿ ನಡೀತಾ ಇತ್ತು, ಒಂದು ಬೂಸ್ಟ್ ಕೊಟ್ಟಿದ್ದೀರಾ ನಿಮ್ಮ ಇಡೀ ಹೊಸಬ್ರು ತಂಡ ಸೇರಿ, ನಮಗೆ ತುಂಬ ಖುಷಿ ಆಯಿತು, ಸಿನಿಮಾ ನಾನು ನೋಡ್ತೀವಿ ಅಂತ ತುಂಬ ಜನ ಈ ರಾಜ್ ಕಪ್ಪಲ್ಲಿ ಆಡ್ತಾ ಇರೋ ತುಂಬ ಸೆಲೆಬ್ರಿಟೀಸು ಹೇಳಿದ್ರು. ಅದು ಇನ್ನೊಂದು ಖುಷಿ ಆಯಿತು. ಇಂಡಸ್ಟ್ರಿ ನಮ್ಮನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಇನ್ನೂ ಖುಷಿ ಆಯಿತು. ಹಾಂ ಸರ್, ನಮ್ಮ ಮನೇಲೆ ಇಟ್ಕೊಂಡು ನಾವು ಯಾಕೆ ಸರ್ ಬೇರೆ ಕಡೆ ಹೋಗಬೇಕು? ಇರ್ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್, ನಾನು ಆಲ್ರೆಡಿ ಸಿನಿಮಾ ಕತೆ ರೆಡಿ ಮಾಡಿದ್ದೀನಿ ಸರ್. ಯುಗಾದಿ ಹಬ್ಬಕ್ಕೆ ನನ್ನ ನೆಕ್ಸ್ಟ್ ಸಿನಿಮಾ ಮುಹೂರ್ತ. ಸೊ ನಾವು ವೆರಿ ವೆಲ್ ಪ್ಲ್ಯಾನ್ಡ್ ಆಗಿ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಸರ್ ಹೇಳ್ದಂಗೆ ಮಿಸ್ಟೇಕ್ಸ್ ನಾವು ಮಾಡಿದ್ವಲ್ಲ, ಅದನ್ನ ಆಲ್ರೆಡಿ ಕರೆಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಸರ್. ಸೇಮ್ ಟೀಮ್ ಇಲ್ಲ, ಸೇಮ್ ನಮ್ಮ ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ ಸರ್. ಶಾರ್ಟ್ ಫಿಲಮ್ ಡೈರೆಕ್ಟರ್ನೇ. ಹೋಪ್ಫುಲಿ ನಮ್ಮ ಟೀಮಲ್ಲೂ ಒಂದಷ್ಟು ಜನನ ಕ್ಯಾರಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಸರ್ ಅದು ಇವಾಗ ಬೆಂಗಳೂರು ಅಂತೂ ಕವರ್ ಮಾಡ್ಬಿಟ್ಟಿದೀವಿ ಸರ್. ಎಲ್ಲ ಮಾಲ್ಸು ಕವರ್ ಮಾಡಿದ್ದೀವಿ ಲಾಸ್ಟ್ 4-5 ದಿವಸದಲ್ಲಿ. ನೆಕ್ಸ್ಟ್ ಈಗ ನಾಳೆಯಿಂದ ಮತ್ತೆ ಬೇರೆ ಡಿಸ್ಟಿಕ್ಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಅಲ್ಲಿನ ರೆಸ್ಪಾನ್ಸು ಮತ್ತು ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಹತ್ರ ಡಿಸ್ಕಸ್ ಮಾಡಿ ಅದನ್ನು ಕೂಡ ಪ್ಲಾನ್ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಅಮೃತಾಂಜನ್ ಅನ್ನೋದೇ ಒಂದು ಎಮೋಷನ್ಸ್ ನಮಗೆ. ಸೊ 5 years ಬ್ಯಾಕ್ ನಾವು ಅಮೃತಾಂಜನ್ ಅನ್ನೋ ಹೆಸರಿಂದನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ನಾನೊಂದು ಇವತ್ತು ಸಕ್ಸಸ್ ಮೀಟ್ ಇವತ್ತು ಏನು ನಡೀತಾ ಇದೆ, ಇದನ್ನು ನಾನು ಆಲ್ರೆಡಿ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ. ಸೊ ಅಮೃತಾಂಜನ್ ರಿಲೀಸ್ ಆಗುತ್ತೆ, ಸಕ್ಸಸ್ ಮೀಟ್ ಮಾಡ್ತೀವಿ ಅಂತೆಲ್ಲ. ಆ್ಯಂಡ್ ನಮ್ಮ ಡೈರೆಕ್ಟರ್ ಮೋಹಿತ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಯಾರಾದರೂ ನೋಡಿದ ತಕ್ಷಣ ನೀವು ಯಾವ್ದು ಮಾಡಿದ್ದೀರಾ ಅಂತ ಕೇಳಿದರೆ, ಸರ್ ನಾನೊಂದು ಸಿನಿಮಾ ಮಾಡಿದ್ದೆ, ಅದು ಫ್ಲಾಪ್ ಆಗಿತ್ತು ಅಂತ. ಫೇಲ್ಯೂರ್ ಆಗಿದ್ರು ಅದು ಕಾನ್ಫಿಡೆಂಟಾಗಿ ಹೇಳ್ಕೊಳ್ತಾ ಇದ್ರು. ಇವನ್ ಮೊನ್ನೆ ರವಿಚಂದ್ರನ್ ಸರ್ ಮನೆಗೆ ಹೋದಾಗಲೂ ಅಷ್ಟೇ, ಯಾವ್ದು ಮಾಡಿದ್ಯಪ್ಪ ನೀನು ಅಂದಾಗ, ಸೋಡಾ ಬುಡಿ ಅಂತ ಒಂದು ಮಾಡಿದ್ದೆ, ಅದು ಫೇಲ್ಯೂರ್ ಆಗಿತ್ತು ಸರ್ ಅಂತ ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ರು. ನಾನು ಅವಾಗ ನಾನು ಅಂದ್ಕೊಳ್ತಾ ಇದ್ದೆ, ಫೇಲ್ಯೂರ್ನ ಅಷ್ಟು ಕಾನ್ಫಿಡೆಂಟಾಗಿ ಹೌದು ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ, ಅವರಿಗೆ ಒಂದು ಸಕ್ಸಸ್ ಸಿಕ್ಕಿದ್ರೆ ಎಷ್ಟು ಹೆಮ್ಮೆಯಿಂದ ಎಲ್ಲರ ಮುಂದೆ ಹೇಳ್ಕೊಳ್ತಾರೆ ಅನ್ನೋ ಒಂದು ಇಮ್ಯಾಜಿನೇಷನ್ ಇತ್ತು. ಸೊ ಇವತ್ತೇನು ಅಮೃತಾಂಜನ್ನ ಜನ ಕೊಂಡಾಡ್ತಾ ಇದ್ದಾರೆ, ಇಷ್ಟಪಡ್ತಿದ್ದಾರೆ, ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗ್ತಾ ಇದೆ, ನಮ್ಮನ್ನೆಲ್ಲ ಒಂಥರ ಸ್ಟಾರ್ಸ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಸಕ್ಸಸ್ ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ಮೋಹಿತ್ ಸರ್ಗೆ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದೊಂದು ಸಕ್ಸಸ್ ಅವ್ರಿಗೆ ಬೇಕಿತ್ತು. ಯಾಕಂದರೆ 2 years ಆಗಿತ್ತು ನಾವು ಶೂಟಿಂಗ್ ಮಾಡಿ. ಎಲ್ಲರೂ ಅವ್ರಿಗೆ ಒಂದೇ ಮಾತು ಕೇಳ್ತಾ ಇದ್ದು, ಏನು ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದೀರಾ, ಯಾಕೆ ಇನ್ನೂ ರಿಲೀಸ್ ಮಾಡಿಲ್ಲ, ಏನು ಬಾಹುಬಲಿ ಥರ ಸಿನಿಮಾ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಎಷ್ಟು ಪೇಷನ್ಸಿಂದ ಆನ್ಸರ್ ಮಾಡ್ತಾಯಿದ್ರು. ಆ ಪೇಷನ್ಸ್ನೆಲ್ಲ ನಾವು ಕಲಿಬೇಕು ಅನಿಸುತ್ತೆ ನಾವು ಯಂಗ್ಸ್ಟರ್ಸ್ ಇವಾಗ. ಬಿಕಾಸ್ ಅಷ್ಟು ಪೇಷನ್ಸಿಂದ ಅವ್ರ ಕಾಂಟೆಂಟ್ ಮೇಲೆ ಅವ್ರಿಗೊಂದು ನಂಬಿಕೆ ಇತ್ತು.
ಸೊ ಆ ನಂಬಿಕೆ ಇವತ್ತು ಜನ ಉಳಿಸ್ಕೊಂಡಿದ್ದಾರೆ ಆ್ಯಂಡ್ ಜನ ನಮ್ಮನ್ನೆಲ್ಲ ಸಪೋರ್ಟ್ ಮಾಡ್ತಿರೋದು ಜಸ್ಟ್ ಬಿಕಾಸ್ ಆಫ್ ದ ಕಾಂಟೆಂಟ್ ಅಷ್ಟೇ. 80% ಆಫ್ ದ ಮೂವಿ ಜನನ ನಾವು ಅಷ್ಟು ಜನನು ಎಂಗೇಜಿಂಗ್ ಆಗಿ ಇಟ್ಕೊಳ್ತೀವಿ ಅನ್ನೋದೇ ಒಂದು ಹೆಮ್ಮೆ ಆದಂಥ ವಿಷಯ. ಆ್ಯಂಡ್ 2025 ಸೊ ಜನರನ್ನ ಮತ್ತೆ ಥಿಯೇಟ್ರಿಗೆ ಹೋಗಬೇಕು ಅನ್ನೋ ನಂಬಿಕೆ ಹುಟ್ಟಿಸ್ತು. ಸೊ ನನಗೆ ಅದೇ ಅನಿಸ್ತಾ ಇತ್ತು 2026 ಅಮೃತಾಂಜನ್ ಅದೇ ಥರ ಒಂದು ಇಮೇಜ್ ಕ್ರಿಯೇಟ್ ಮಾಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇತ್ತು. ಸೊ ಅದೇ ಥರ ಆಗತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೆ. ಸೊ ಫಸ್ಟ್ ಪ್ರೀಮಿಯರ್ ಮಾಡಿದಾಗ ಆಲ್ಮೋಸ್ಟ್ ಲೈಕ್ 500 ಸೀಟ್ ಅಷ್ಟೇ ನಾವು ಪ್ಲ್ಯಾನ್ ಮಾಡಿದ್ದು. ಅವತ್ತು ಬಂದಿದ್ದ ಜನ ನೋಡಿದ್ರೆ 1800 ಜನ, ಅಷ್ಟು ಜನ ಬಂದ್ಬಿಟ್ಟು ಕುತ್ಕೊಳ್ಳೋಕೆ ಜಾಗ ಇಲ್ದಿರ ಎಷ್ಟೋ ಜನ ಒಂದು 250 ಮೆಂಬರ್ಸ್ ವಾಪಸ್ ಹೋಗ್ಬಿಟ್ಟಿದ್ರು. ನೀವು ಇದ್ರಾ? ಸೊ ಅವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಯಾರೇ ವಾಪಸ್ ಹೋಗಿದ್ರು ಅವ್ರು ನಮ್ಮ ತಂಡದ ಪರವಾಗಿ ನಾನು ಸಾರಿ ಕೇಳ್ತೀನಿ. ಆ್ಯಂಡ್ ಅವತ್ತು ಹೆಂಗಿತ್ತು ಸಿಚುಯೇಷನ್ ಅಂದರೆ ಸೀಟ್ ಎಲ್ಲ ಬಿಟ್ಟು ಕೆಳಗಡೆ ಇನ್ ಬಿಟ್ವೀನ್ ಸ್ಟೆಪ್ಸ್ ಇರುತ್ತಲ್ವ, ಅಲ್ಲೆಲ್ಲ ಕುತ್ಕೊಂಡು ಕೆಳಗಡೆ ಎಲ್ಲ ಕುತ್ಕೊಂಡು ನಾವು ಕೆಳಗೆ ಕುತ್ಕೊಂಡು ನೋಡ್ತಾ ಇದ್ವಿ. ಆ್ಯಂಡ್ ನಾವು ಮಾಡಿರೋ ಸಿನಿಮಾ ನಾವು ನೋಡಿದಾಗ ನಗೋದು ಬೇರೆ, ಬೆಳ್ಳಿ ಪರದೆ ಮೇಲೆ ನಾವು ಫಸ್ಟ್ ಟೈಮ್ ನೋಡ್ಕೋತಾ ಇದ್ದೀವಿ, ನಮ್ಮನ್ನು ನಾವು ನಗಿಸ್ತಾ ಇದ್ದೀವಿ ಅಂತ ನಮಗೆ ಖುಷಿ ಇರುತ್ತೆ. ಬಟ್ ಹಿಂದೆ ತಿರುಗಿ ನೋಡಿದ್ರೆ ಜನರ ಮುಖದಲ್ಲಿ ಲೈಕ್ ಥ್ರೂ ಔಟ್ ದ ಮೂವಿ ಪೀಪಲ್ ವರ್ ಎಂಜಾಯಿಂಗ್. ಸೊ ಅದನ್ನ ನೋಡ್ತಾ ಇದ್ರೆ ಇಲ್ಲ, ಇದು ಅಮೃತಾಂಜನ್ ನಾವು ಅಂದ್ಕೊಂಡಂಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಅವತ್ತೇ ಅನಿಸ್ಬಿಡ್ತು. ಆ್ಯಂಡ್ ಕಂಪ್ಲೀಟ್ 2.5 ಗಂಟೆ ಏನು ಎಲ್ಲರೂ ಕೇಳ್ತಾ ಇದ್ರು ಯೂಟ್ಯೂಬಲ್ಲಿ ಮಾಡಿದ್ರು ಇಷ್ಟು ದಿನ, ನೀವು ಬೆಳ್ಳಿ ಪರದೆ ಮೇಲೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಅಷ್ಟೇ. ಸರ್, ಹೆಣ್ಮಕ್ಳು ಮೇಕಪ್ ಮಾಡ್ದಿರ ಇನ್ನು ಯಾರು ಮಾಡಕ್ ಸಾಧ್ಯ? ಹುಡುಗರು ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತಾ? ನೀವೇ ಹೇಳಿ. ಕಿಟ್ಟು ಎಲ್ಲ ಇದೆ ಸರ್, ಇದೆ. ನೀವು ನೋಡಿರ್ತೀರಲ್ವಾ ಅಮೃತಾಂಜನ್ ಸಿನಿಮಾದಲ್ಲಿ? ಇಲ್ಲ ಬಂದಿಲ್ಲ ಇವತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.